ಸಂಪರ್ಕದಲ್ಲಿದ್ದಾರೆ ಅನಿಲ್. ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಭಕ್ತರು ಈಗ ದೇವಾಲಯಗಳಿಗೆ ಹೋಗುವಂಥದ್ದು ಯಾವ ರೀತಿಯಾಗಿ ನಡೀತಾ ಇದೆ? ದೇಗುಲಗಳಲ್ಲಿ ಶುದ್ಧೀಕರಣದ ಕಾರ್ಯಗಳು ಅದೆಲ್ಲವೂ ಕೂಡ ಆರಂಭ ಆಗಿದೆಯಾ ಹೇಗೆ? ಹೌದು ಮಧುಕರ್, ಬೆಳಗ್ಗೆ 11 ಗಂಟೆಗೆ ಕಪಿಲೇಶ್ವರ ದೇವಸ್ಥಾನ ಬಂದ್ ಮಾಡಲಾಗಿತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ. ಈಗ ಮತ್ತೆ ಅದನ್ನ ಓಪನ್ ಮಾಡುವ ಕಾರ್ಯ ಕೂಡ ನಡೀತಿರುವಂಥ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ದಕ್ಷಿಣ ಕಾಶಿ ಅಂತೇಳಿ ಈ ಕಪಿಲೇಶ್ವರ ಮಂದಿರವನ್ನ, ಬೆಳಗಾವಿ ಕಪಿಲೇಶ್ವರ ಮಂದಿರವನ್ನ ಕರೀತಾರೆ. ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಮಾಡಿ ಬಳಿಕ ಬಿಲ್ವ ಪಿತ್ರೆಯಿಂದ ಗರ್ಭಗುಡಿಯನ್ನು ಮುಚ್ಚಲಾಗಿತ್ತು. ಈಗ ಇಲ್ಲಿರ್ತಕ್ಕಂಥ ಮುಖ್ಯ ಅರ್ಚಕರಂತ ನಾಗರಾಜ್ ಕಟ್ಟಿ ಅವರು ಈಗಷ್ಟೇ ಚಂದ್ರಗ್ರಹಣ ಮುಗಿದ ಹಿನ್ನೆಲೆಯಲ್ಲಿ ಈಗಷ್ಟೇ ಡೋರನ್ನು ಓಪನ್ ಮಾಡ್ತಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಏನು 7-8 ಗಂಟೆಯಿಂದ ಬಂದಿದ್ದಂತಹ ದೇವಸ್ಥಾನ ಕೆಲವೇ ಹೊತ್ತಿನಲ್ಲಿ ಮತ್ತೆ ಪುನರಾರಂಭ ಆಗಲಿದೆ. ಈಗ ಗರ್ಭಗುಡಿಯ ಡೋರನ್ನು ಈಗ ಏನು ಮುಖ್ಯ ಅರ್ಚಕರು ಕೂಡ ತೆಗಿತಿರುವಂಥ ದೃಶ್ಯದಲ್ಲೂ ಕೂಡ ನೋಡ್ತಿರುವಂಥದ್ದು. ಮತ್ತೊಂದೆಡೆ ಬೆಳಗಾವಿಯ ಕಪಿಲೇಶ್ವರ ಮಂದಿರ ಆವರಣದಲ್ಲಿ ಒಟ್ಟು 9 ದೇಗುಲ ಇರುವಂಥದ್ದು. ಹೀಗಾಗಿ ಎಲ್ಲ ದೇಗುಲಗಳನ್ನು ಕೂಡ ಬಿಳಿಯ ಬಟ್ಟೆಯಿಂದ ಮುಚ್ಚಲಾಗಿತ್ತು. ಈಗ ಅವು ಎಲ್ಲ ಚಂದ್ರಗ್ರಹಣ ಮುಗಿದ ಹಿನ್ನೆಲೆಯಲ್ಲಿ ಈಗೆಲ್ಲ ಏನು ದೇವಸ್ಥಾನಗಳನ್ನು ಬಿಳಿ ಬಟ್ಟೆಯನ್ನು ತೆಗೆದು ಇನ್ನೇನು ಕೆಲವು ಹೊತ್ತಿನ ಭಕ್ತರು ಬರ್ತಾರೆ. ಭಕ್ತರಿಗೆ ಏನು ದರ್ಶನಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿರುವಂಥ. ಅದಕ್ಕಿಂತ ಮುಂಚೆ ಕೂಡ ಹೋಮ ಕೂಡ ನಡೆದಿರುವಂಥ. ನಮ್ಮ ಜೊತೆಗೆ ಇಲ್ಲಿನ ಅರ್ಚಕರಿದ್ದಾರೆ, ಅವ್ರನ್ನೇ ಮಾತಾಡ್ತಾ. ಈಗ ಗ್ರಹಣ ಮುಗಿದಿರುವಂಥದ್ದು, ನೀವು ಕೂಡ ಓಪನ್ ಮಾಡ್ತಾ ಇದ್ದೀರಿ, ಏನೆಲ್ಲ ಕಾರ್ಯಗಳು ಆಗ್ತಿದಾವೆ ಅಂತ? ಈಗ ಗ್ರಹಣ ಮೋಕ್ಷ ಕಾಲದ ನಂತರ ಭಗವಂತನಿಗೆ ಈಗ ಒಂದು ದೇವಸ್ಥಾನ ಶುಚಿಗೊಳಿಸಿದ್ವಿ, ನೀವು ನೋಡಿರ್ಬೋದು. ಶುಚಿಗೊಳಿಸಿದ ನಂತರ ಈಗ ಭಗವಂತನಿಗೆ ಕ್ಷೀರಾಭಿಷೇಕ ಆಗ್ತದೆ. ಕ್ಷೀರಾಭಿಷೇಕ ಆದಮೇಲೆ 7:15 ಗಂಟೆಗೆ ಮಹಾಮಂಗಳಾರತಿ ಆದಮೇಲೆ ಭಕ್ತರಿಗೆಲ್ಲ ದರ್ಶನಕ್ಕೆ ಅನುವು ಮಾಡಿಕೊಡಲಾಗ್ತದೆ. ಅದಕ್ಕಾರ ಇವಿಷ್ಟು ಇಲ್ಲಿರ್ತಕ್ಕಂಥ ಅರ್ಚಕರು ಹೇಳಿರುವಂಥದ್ದು. ನಾವು ಹೊರಗೆ ಕೂಡ ತೋರಿಸೋ ಕೆಲಸವನ್ನು ಮಾಡ್ತೀವಿ. ಈಗಷ್ಟೇ ಆ ಕಪಿಲೇಶ್ವರ ಮಂದಿರವನ್ನು ಕೂಡ ಶುಚಿ ಮಾಡಿಸುವ ಕೆಲಸವನ್ನು ಕೂಡ ಇಲ್ಲಿನ ಸಿಬ್ಬಂದಿ ಕೂಡ ಮಾಡ್ತಿರುವಂಥದ್ದು. ಯಾಕಂತಂದ್ರೆ ಬೆಳಗ್ಗೆ 11 ಗಂಟೆಗೆ ಈ ದೇವಸ್ಥಾನ ಬಂದ್ ಮಾಡಲಾಗಿತ್ತು. ಅದಕ್ಕಿಂತ ಮುಂಚೆ ಕೆಲವೊಂದು ಧಾರ್ಮಿಕ ಕೈಕರ್ಯಗಳನ್ನು ಕೂಡ ಮಾಡುವ ಕೆಲಸವನ್ನು ಮಾಡಿದ್ರು. ಈಗ ಏನು ಗ್ರಹಣ ಮುಗಿದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಸಂಪೂರ್ಣವಾಗಿ ಶುಚಿಗೊಳಿಸಿದ ಬಳಿಕ ಮಹಾಮಂಗಳಾರತಿ ಮಾಡುವ ಕೆಲಸವನ್ನು ಕೂಡ ಅರ್ಚಕರು ಮಾಡ್ತಾರೆ. ಮಹಾಮಂಗಳಾರತಿ ಆದ ಬಳಿಕ ಈಗ ಮತ್ತೆ ಭಕ್ತರು ಬರ್ತಾರೆ. ಭಕ್ತರು ಬಂದು ಅವರಿಗೆ ದರ್ಶನಕ್ಕೆ ಕೂಡ ಅನುವು ಮಾಡಿಕೊಡ್ತಾರೆ. ಈ ಒಂದು ಕಪಿಲೇಶ್ವರ ಆವರಣದಲ್ಲಿ ಒಟ್ಟು 9 ದೇಗುಲಗಳಿದ್ದಾವೆ. ಎಲ್ಲ ದೇಗುಲಗಳನ್ನು ಕೂಡ ಬಿಲ್ವಪತ್ರೆಯಿಂದ ಮುಚ್ಚಲಾಗಿತ್ತು. ಹೀಗಾಗಿ ಗ್ರಹಣ ಮುಗಿದ ಹಿನ್ನೆಲೆಯಲ್ಲಿ ಈಗ ಎಲ್ಲ ದೇವಸ್ಥಾನಗಳನ್ನ ತೆಗೆಯುವ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ದಕ್ಷಿಣ ಕಾಶಿ ಅಂತ ಕರೆಸ್ಕೊಳ್ತಕ್ಕಂಥ ಕಪಿಲೇಶ್ವರ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಇರುವಂಥ. ಕೇವಲ ಬೆಳಗಾವಿ ಅಷ್ಟೆಲ್ಲ ಹೊರ ಜಿಲ್ಲೆಗಳು, ಹೊರ ರಾಜ್ಯಗಳ ಭಕ್ತರು ಕೂಡ ಇಲ್ಲಿ ಬರ್ತಾರೆ. ಈಗ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದಿನ ದೇವಸ್ಥಾನ ಬಂದ ಇತ್ತು. ಈಗ ಮತ್ತೆ ಭಕ್ತರಿಗೆ ಕೂಡ ಈಗ ಏನು ಪ್ರವೇಶಕ್ಕೂ ಕೂಡ ಮುಕ್ತ ಮಾಡೋ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ದೃಶ್ಯದಲ್ಲಿ ಮುಖ್ಯ ದ್ವಾರ ಕೂಡ ಈಗಷ್ಟೇ ಓಪನ್ ಮಾಡಿರುವಂಥದ್ದು. ಇನ್ನೇನು ಮಂಗಳಾರತಿ ಆದ ಬಳಿಕ ಈಗ ಎಲ್ಲ ಕೂಡ ಭಕ್ತರಿಗೆ ಒಳಗೆ ಬರೋಕ್ಕೆ ಕೂಡ ಇಲ್ಲಿ ಅನುವು ಮಾಡಿಕೊಡ್ಬೇಕು ಅಂತೀವಿ. ಎಲ್ಲ ರೀತಿಯ ಸಿದ್ಧತೆಗಳನ್ನು ದೇವಸ್ಥಾನ ಆಡಳಿತ ಮಂಡಳಿ ಕೂಡ ಮಾಡಿರುವಂಥದ್ದು. ಈಗಷ್ಟೇ ಕುಂಬಳಕಾಯಿಯಿಂದ ಮಹಾ ಆರತಿಯನ್ನು ಮಾಡಿ ಬಳಿಕ ಮುಖ್ಯ ದ್ವಾರವನ್ನು ತೆರೆಯುವ ಕೆಲಸವನ್ನು ಮಾಡಿರುವಂಥದ್ದು. ಕುಂಬಳಕಾಯಿಯನ್ನು ಕೂಡ ಹೊಡೆದಿರುವಂಥ. ಹೀಗೆ ವಿವಿಧ ಧಾರ್ಮಿಕ ಕಾರ್ಯಗಳನ್ನ ಮಾಡಿ ಈಗ ದೇವಸ್ಥಾನವನ್ನು ಓಪನ್ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊತಿರುವಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.